ನಾವು ಇವತ್ತು ರೀ ಮನೆಯಲ್ಲೇ ಇರೋ ಪದಾರ್ಥದಿಂದ ಇವತ್ತು ಒಂದು ಉಂಡಿ ರೆಸಿಪಿ ಮಾಡೀವ್ರಿ. ಉಂಡಿ ಯಾವಂದ್ರೆ ಅಕ್ಕಿ ಉಂಡಿ ಕಟ್ಟಿ ತೋರಿಸಿವ್ರಿ ನಾವು. ಅಕ್ಕಿ ಉಂಡಿ ಮಾಡೋದಕ್ಕೆ ಇಲ್ಲೇ ನಾವು ಏನೇನು ತೊಗೊಂಡದೀವಿ ಅನ್ನೋದು ನೋಡ್ಕೊಂಬರ್ ಬರ್ರಿ. ಇವ್ರೇನಪ್ಪ ಪಂಚಮಿಲ್ಲ ಏನಿಲ್ಲ ಹಬ್ಬಿಲ್ಲ ಈಗ ಯಾಕೆ ಮಾಡ್ಯಾರ ಅನ್ಕೋಬೇಡ್ರಿ. ಯಾಕಂದ್ರೆ ತಿನ್ಬೇಕು ಅನಿಸ್ತಂದ್ರೆ ಮಾಡ್ಕೊಂಡ್ಬಿಡೋದ್ರಿ, ಮನೆ ಒಳಗೆ ಇದ್ದೇ ಇರ್ತೈತಿ. ಇಲ್ಲಿ ನೋಡ್ರಿ ಅಕ್ಕಿ ಹಿಟ್ಟು ಐತ್ರಿ. ಇದು ಎಷ್ಟ್ರಿ? 1 ಕಪ್ ಅಕ್ಕಿ ಹಿಟ್ಟ ಚಂದಂಗೆ ಹುರ್ಕೊಂಡಿವ್ರಿ. ನಾವು ಫಸ್ಟ್ ಅಕ್ಕಿನ ಹುರಿದು ಬೀಸ್ಬೇಕಾಗಿತ್ರಿ. ಆದ್ರೆ ಅಕ್ಕಿ ಹಂಗ ಮಿಷನ್ಗೆ ಹಾಕೊಂಡ್ ಬಂದಿದ್ದೀವ್ರಿ ನಾವು. ಅದಕ್ಕೆ ಹಿಟ್ಟ ಹುರಿದು ತೋರ್ಸಾಕತ್ತೀವ್ರಿ ನಾವು. ಪೂರ್ತಿ ಕಲರ್ ಚೇಂಜ್ ಆಗುವವರೆಗೂ ಹುರ್ಕೋಬೇಕ್ರಿ. ಉರಿ ಸ್ಲೋ ಇಟ್ಟ, ಉರಿ ಭಾಳ ಜಾಸ್ತಿ ಜೋರು ಇಟ್ಟಿವಂದ್ರೆ ಎಲ್ಲ ಹೊತ್ತಿ ಬಿಡ್ತೈತ್ರಿ ಅದು. ಅದಕ್ಕೆ ಸಣ್ಣ ಉರಿಲೇನ ಲೇಟ್ ಆದರೂ ಆಗಲಿ ಚಂದಂಗೆ ಹುರ್ಕೊಳ್ಳೋದು. ಇಲ್ಲೇನತಿ ಒಂದು ಸ್ವಲ್ಪ ತುಪ್ಪ ಹಾಕಿದೀವಿ ನೋಡ್ರಿ. ತುಪ್ಪ ಹಾಕಿ ಚಂದಂಗೆ ಹುರ್ಕೊಳಕತ್ತೀವ್ರಿ. ಫಸ್ಟ್ ಜಲ್ದಿ ಹುರಿಯಂಗಿಲ್ಲ ಅಂಥೇಳಿ ಹಂಗೆ ಹುರಿದೀವ್ರಿ. ಅದಕ್ಕೆ ಈಗ ಒಂದಿಷ್ಟು ಹುರಿದಿಂದ ಏನತಿ ತುಪ್ಪ ಹಾಕಿದೀವ್ರಿ. ಉಂಡೆ ಅಂತೂ ಭಾರಿ ಬೆಸ್ಟ್ ಆಗ್ಯಾವ್ರಿ. ನೋಡ್ರಿ ಈಗ ಈ ರೀತಿ ಮಿದು ಆಗ್ಬೇಕ್ರಿ ಅದು, ಅಂದ್ರೆ ಚಲೋ ಆಕತಿ. ಈಗ ಯಾಲಕ್ಕಿ ಪುಡಿ ಹಾಕಿದೀವಿ ನೋಡ್ರಿ. ಯಾಲಕ್ಕಿ ಪುಡಿ ಹಾಕಿದ್ದಿಂದ ಇಲ್ಲಿ ಏನತಿ ಸಕ್ರೆ ಮಿಕ್ಸರ್ಗೆ ಹಾಕೊಂಡ್ ಬಂದಿದ್ದೀವ್ರಿ. ಯಾ ಕಪ್ಪಿಲೆ ಹಿಟ್ಟು ತೊಗೊಂಡಿವ್ರಲ್ಲ ನಾವು, ಅದ ಕಪ್ಪಿಲೇನ ಸಕ್ರೆ ಹಾಕಿದೀವ್ರಿ. ನೋಡ್ರಿ ಈಗ ಸಕ್ರೆ ಹಾಕೇನ ಒಂದು ಸ್ವಲ್ಪ ಬಿಸಿ ಮಾಡಾಕತ್ತೀವ್ರಿ ನಾವು ಗ್ಯಾಸ್ ಮೇಲೆ ಇಟ್ಟ. ನೋಡ್ರಿ ಈ ರೀತಿ ಒಂದು ಈಟ ಕೈ ಬಿಡ್ಲಾರ್ದ ಬಿಸಿ ಮಾಡ್ಕೋಬೇಕ್ರಿ. ಇದನ್ನ ಉಂಡೆ ಅಂತೂ ಭಾರಿ ಮಸ್ತ್ ಹಾಕವ್ರಿ. ನೋಡ್ರಿ ಈಗ ಈ ರೀತಿ ಒಂದು ಸ್ವಲ್ಪ ಸಕ್ರೆ ಹಾಕಿದ್ದಿಂದ ಕೈ ಬಿಡ್ಲಾರ ಇದನ್ನ ಮಾಡ್ಕೋಬೇಕ್ರಿ. ಇಲ್ಲಿ ಏನೈತಿ ಒಂದು ಸ್ವಲ್ಪ ಎಳ್ಳು ಹಾಕಿದೀವಿ ನೋಡ್ರಿ, ಕರಿ ಎಳ್ಳ. ಅಂದ್ರೆ ಅಕ್ಕಿ ಉಂಡಿಗೆ ಕಂಪಲ್ಸರಿ ಎಳ್ಳು ಹಾಕಿ ಕಟ್ತಾರ್ರಿ ಪೈಲಾದ ಮಂದಿ. ಇತ್ತಾಗ ಬಿಳಿವರ ಹಾಕ್ತಾರೋ ಇಲ್ಲಂದ್ರೆ ಕರಿವರ ಹಾಕ್ತಾರ್ರಿ. ಯಾವ ಆಗಲಿ ಗೋಧಿ ಹಿಟ್ಟಿನ ಉಂಡಿಗೆ, ಅಕ್ಕಿ ಉಂಡಿಗೆ ಮತ್ತು ಸಜ್ಜಿ ಉಂಡಿಗೆ ಎಲ್ಲಕ್ಕೂ ಎಳ್ಳು ಹಾಕೇನ ಕಟ್ತಾರ್ರಿ. ಈಗ ನೋಡ್ರಿ ಇಲ್ಲಿ ಭಾಳ ಬಿಸಿ ಐತಿ. ಒಂದು ಸ್ವಲ್ಪ ತಗೊಂಡ ತಿಕ್ಕಿ ಕೈ ಒಳಗೆ ಕಟ್ಕೋತ ಹೋಗುದು ನೋಡ್ರಿ. ಇಲ್ಲಿ ನೋಡ್ರಿ ಈ ರೀತಿ ಎಡ್ಡ ಬಳಿಲೆ ಹೊಳಸ್ಕೋತ ಕಟ್ಕೋತ ಹೋಗುದ್ರಿ. ಉಂಡೆ ಅಂತೂ ಭಾರಿ ಬೆಸ್ಟ್ ಹಾಕವ್ರಿ. ಭಾಳ ಅತಿಶಿ ತುಪ್ಪನೂ ಹಾಕಿಲ್ಲ ನಾವು. ಅಲ್ಲೇನು ಹುರಿ ಮುಂದೆ ಹಾಕಿವು ಅಷ್ಟ ರೀ, ಹೊಳಮಾಡಿನ ತುಪ್ಪ ಹಾಕಿಲ್ಲ. ನೋಡ್ರಿ ಈಗ ಈ ರೀತಿ ಕಟ್ಕೊಂಡ್ಬಿಡೋದ್ರಿ. ನೋಡ್ರಿ ಈಗ ಇಷ್ಟ ಆತಂದ್ರೆ ಈಗೇನೈತಿ ರೆಡಿ ಆತ್ರಿ ಇದು. ಈಗ ನೋಡ್ರಿ ಇಷ್ಟಿಷ್ಟ ತಗೊಂಡು ಕಟ್ಟು ಸರ್ತಿಗೊಮ್ಮೆ ಒಂದು ಸ್ವಲ್ಪ ಕೈಲೇ ತಿಕ್ಕಿದಂಗೆ ಮಾಡಿ ಕಟ್ಕೋತ ಹೋದಿವತ್ತು ತಿಳ್ಕೊರಿ. ಉಂಡಿ ಗಟ್ಟಿ ಹಾಕವ್ರಿ. ಇಲ್ಲಾರ ಹಂಗೆ ತಗೊಂಡು ಮಾತ್ಲೆ ಕಟ್ಟಿದ್ವಿ ಅಂದ್ರೆ ಉಂಡಿ ಡೆಬ್ಬಿಗೆ ಹಾಕೋಟಾಗಿ ಒಡೆದು ಬಿಡ್ತಾವ್ರಿ. ಅದಕ್ಕೆ ಏನತಿ ಈ ರೀತಿ ಒಂದು ಸ್ವಲ್ಪ ಭಾರ ಹಾಕಕ್ಕೆ ಕಟ್ಕೊಂಡ್ರೆ ಭಾರಿ ಬೆಸ್ಟ್ ಹಾಕವ್ರಿ. ಇದಕ್ಕೆ ಯಾಲಕ್ಕಿ ಎತ್ತಿ ಹಾಕಿ ಕಟ್ಟಿದ್ರದಿಂದ ಘಮ ಒಳ್ಳೆ ಚಂದ ಐತ್ರಿ. ಅದಕ್ಕೆ ಏನೈತಿ ಈಗ ಎರಡನೇದು ಒಂದು ರೆಡಿ ಆಯ್ತು ನೋಡ್ರಿ. ಕಟ್ಟಿದ್ದಿಂದ ಏನೈತಿ ಉಂಡಿ ಒಂದು ಸ್ವಲ್ಪ ಹಿಂಗೆ ಕೈ ಒಳಗೆ ಆಡಿಸ್ಬೇಕ್ರಿ. ಅದನ್ನ ಆಡಿಸಿದ್ರೆ ಅದೊಂಥರ ಶೈನಿಂಗ್ ಬಂದಂಗೆ ಆಕೈತ್ರಿ ಉಂಡಿ. ನೋಡ್ರಿ ಈಗ ಮತ್ತು ಅದೇ ರೀತಿನ ಇಲ್ಲೇ ಮೂರನೇದೊಂದು ಕಟ್ಟಾಕತ್ತಿದೀವಿ ನೋಡ್ರಿ. ಎಷ್ಟ್ರಿ? ಒಟ್ಟ 1 ಕಪ್ ಹಿಟ್ರಿ, 1 ಕಪ್ ಸಕ್ಕರೆ ಐತ್ರಿ. ಇದಕ್ಕೆ ಒಂದು ಸ್ವಲ್ಪ ಯಾಲಕ್ಕಿ, ಒಂದು ದಿವಸ ಎಳ್ಳ ಇಷ್ಟ ಹಾಕಿವ್ರಿ. 4 ದಿನಸ ಐತ್ರಿ ಇದಕ್ಕೆ. ಈ ರೀತಿ ಕಟ್ಕೊಂಡಿಂದ ನೋಡ್ರಿ ಈಗ ಇದು ಒಂದು ರೆಡಿ ಆತಿ. ಇಲ್ಲಿ ಇಟ್ಟಿವಿ ನೋಡ್ರಿ. ಎಲ್ಲ ಕರೆಕ್ಟಾಗಿ ಇದೇ ರೀತಿನ ಒಂದು ಸೌನ ಅಷ್ಟು ಉಂಡಿ ಸೇಮ್ ಹಿಂಗೆ ಕಟ್ಕೊಂಡಿವು. ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡಾಕತ್ತೀವಿ ನೋಡ್ರಿ. ಈಗ ನಾವು ಯಾವ ರೀತಿ ಆಗ್ಯಾವ ಅನ್ನೋದು ತೋರ್ಸಾತದೀವಿ ನಿಮ್ಗೆ. ನೋಡ್ರಿ ಇಷ್ಟು ಉಂಡಿ ಕಟ್ಟಿದೀವ್ರಿ ನಾವು. ಇಲ್ಲಿ ಹೆಂಗಾಗ್ಯಾವ ಅನ್ನೋದನ್ನು ನಿಮಗೆ ಒಡೆದು ತೋರಿಸ್ತೀವಿ ನೋಡ್ರಿ. ಈಗ ನಾವು ನೋಡ್ರಿ ಇಷ್ಟು ಚಂದ ಇಷ್ಟು ಮಿದುನು ಆಗ್ಯಾವು. ಒಬ್ಬೊಬ್ರು ಹಿಟ್ಟಿನ ಉಂಡಿಗಳ ಮ್ಯಾಲ ಅಂದ್ರೆ ಭಾಳ ಇಷ್ಟ ರೀ. ಗೋಧಿ ಹಿಟ್ಟಿನೂ ಆಗಲಿ, ಇವು ಅಕ್ಕಿ ಹಿಟ್ಟಿನೂ ಆಗಲಿ, ನಾನಾ ಥರ ಹಿಟ್ಟಿಲೆ ಉಂಡಿಗಳು ಕಟ್ತಾರ್ರಿ. ಆದ್ರೆ ಹಿಟ್ಟಿನ ಉಂಡೆ ಅಂದ್ರೆ ಒಬ್ಬೊಬ್ರಿಗೆ ಭಾಳ ಇಷ್ಟ. ಅದಕ್ಕೆ ನಾವು ಇವತ್ತೇನು ಮಾಡೀವ್ರಿ, ಇವತ್ತಿನ ರೆಸಿಪಿ ಒಳಗೆ
ಅಕ್ಕಿ ಹಿಟ್ಟಿನ ಉಂಡಿ ಕಟ್ಟಿವ್ರಿ. ಈ ಉಂಡಿ ಕಟ್ಟು ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ. ಎಲ್ಲರಿಗೂ ನಮಸ್ಕಾರ.